ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ದೇವ್ರೆ, ಈ ಸತ್ಯ ಹೋಗಿ ಕೇಳೇ ಬಿಟ್ಲಲ್ಲಪ್ಪ. ಇವಳಿಗೆ ಯಾಕೆ ಬೇಕಿತ್ತಿದು? ಅವಳೇ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡ್ಬಿಟ್ಲಲ್ಲ. ಟ್ರೈನರು ನೀನಾ ನಾನಾ? ಸರ್, ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ ಸರ್? ಈಗ ನಾನು ನಿನ್ನ ಹತ್ರ ನ್ಯಾಯದ ಪಾಠ ಮಾಡಿಸ್ಕೋಬೇಕಾ? ಸರ್ ಸರ್ ಹಾಗಲ್ಲ ಸರ್, ನಾನು ಹೇಳಿದ್ದು ತಪ್ಪು ಮಾಡಿದಾಳೆ ಅಂದಮೇಲೆ ಅವಳಿಗೂ ಶಿಕ್ಷೆ ಕೊಡ್ಲೇಬೇಕಲ್ವಾ? ನನ್ನೇ ಪ್ರಶ್ನೆ ಮಾಡ್ತೀಯಾ? ಇಲ್ಲಿ ನಾನು ಹೇಳಿದಷ್ಟೇ ನಡೆಯೋದು, ನಿನ್ನ ತಲೆ ಹರಟೆ ಅಲ್ಲ. ಅಲ್ಲ ಸರ್, ನಾವು ಪೊಲೀಸ್ ಆಗಬೇಕು ಅಂತ ಬಂದಿರೋರು, ನೀವು ನಮ್ಮನ್ನ ಟ್ರೈನ್ ಮಾಡ್ತಿರೋರು. ನಮಗೆ ಸರಿಯಾಗಿ ಪಾಠ ಸಿಗ್ಬೇಕಾಗಿರೋದು ಇಲ್ಲಿಂದಾನೇ ಅಲ್ವಾ ಸರ್? ಇಲ್ಲೇ ಪಾರ್ಶಿಯಾಲಿಟಿ ಆದ್ರೆ ಹೇಗೆ ಸರ್? ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಆಸ್ಕ್ ಮಿ ಸಾರಿ ಆರ್ ಟೇಕ್ ದ ಪನಿಷ್ಮೆಂಟ್. ಅಲ್ಲ ಸರ್, ನಿನಗಿರೋದು ಒಂದೇ ಆಪ್ಷನ್. ಕಮಾನ್. ಸಾರಿ, ಕೇಳ್ಬಿಡು ಸತ್ಯ. ಸಾರಿ ಸರ್. ಗೋ ನೌ. ಇನ್ನೊಂದು ಸಲ ತಲಹರಟೆ ಮಾಡಿದ್ರೆ ನಿನ್ನ ಜಾಗ ಇಲ್ಲಿರಲ್ಲ, ಗೇಟ್ ಇಂದ ಆಚೆ ಇರುತ್ತೆ. ಈ ಹುಡುಗಿ ಬಂದಾಗಿಂದ ಒಂದಲ್ಲ ಒಂಥರ ಅವ್ರ ಕೈಗೆ ಸಿಗಾಕೋತಾ ಇದ್ದಾಳೆ. ಯಾಕೆ ಸತ್ಯ ಹೀಗೆ ಮಾಡಿದೆ? ಯಾಕೆ ನೀನು ಪೊಲೀಸ್ ಆಗಬೇಕು ಅಂತ ಹಠ ಮಾಡಿದೆ? ಒಂದು ಕಡೆ ನಿನ್ನ ಬಿಟ್ಟಿರಬೇಕು ಅನ್ನೋ ಬೇಸರ, ಅದು ಅನಿವಾರ್ಯತೆ. ಇನ್ನೊಂದು ಕಡೆ ಎಲ್ಲರೂ ನಿನ್ನ ಹೊಗಳ ಬರದಲ್ಲಿ ನಾನು ಏನೂ ಅಲ್ಲ ಅನ್ನೋ ಥರ ನನ್ನ ಫೀಲ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ನಂದೇನು ತಪ್ಪಿದೆ? ನೀನು ಸಾಧನೆ ಮಾಡ್ತಾ ಇದೆಯಾ ಸರಿ, ಹಾಗಿದ್ರೆ ನಾನು ಏನು ಮಾಡಿಲ್ವಾ? ಮುಂಚೆ ಕತೆ ಕವನ ಪೇಂಟಿಂಗ್ ಅಂತ ನಾನು ಕಳೆದೋಗ್ತಾ ಇದ್ದೆ ನಿಜ, ಆದರೆ ಇವಾಗ ನಾನು ಬದಲಾಗಿದ್ದೀನಿ ತಾನೆ. ನೀನು ನನ್ನ ಲೈಫಿಗೆ ಬಂದಮೇಲಿಂದ ನಾನು ಆಫೀಸ್ಗೆ ಹೋಗಕ್ಕೆ ಶುರು ಮಾಡಿದ್ದೀನಿ. ಅಪ್ಪನ ಲೆಗಸಿನ ಮುಂದೆ ತೊಗೊಂಡೋಗ್ತಾ ಇದ್ದೀನಿ. ಅದು ಯಾರಿಗೂ ಯಾಕೆ ಕಾಣಿಸ್ತಾ ಇಲ್ಲ? ಅದೇನೋ ಹೇಳ್ತಾರಲ್ಲ ಸತ್ಯ, ದೀಪದ ಕೆಳಗಡೆ ಕತ್ಲೆ ಅಂತ. ನಾನು ಹಾಗೆ ಆಗೋಗ್ತಾ ಇದ್ದೀನ. ಕಾರ್ತಿಕ್, ಹೆಂಡತಿ ಫೋಟೋ ನೋಡ್ತಾ ಇದ್ಯಾ? ನೀನು ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯೋ, ಅದರಲ್ಲಿ 10% ಆದರೂ ಅವಳು ನಿನ್ನ ಮೇಲೆ ಇಟ್ಟಿರಬಾರ್ದಿತ್ತ ಅಂತ. ಅಕ್ಕ ಪ್ಲೀಸ್, ನಿನಗೆ ಸತ್ಯನ್ ಕಂಡ್ರೆ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸುಮ್ಮನೆ ಸತ್ಯನ್ ಬಗ್ಗೆ ಏನೇನೋ ಹೇಳಕ್ ಬರಬೇಡ. ಸತ್ಯನ್ಗೆ ನನ್ನ ಮೇಲೆ ಪ್ರೀತಿ ಇದೆ. ಆರ್ ಯು ಶ್ಯೂರ್? ಎಸ್. ನೋಡು, ಎಸ್ ಹೇಳಕ್ಕೂ ನಿನ್ನ ಧ್ವನಿ ಎಷ್ಟು ನಡುಕ್ತಿದೆ ಅಂತ. ಏನಕ್ಕೂ ಏನೋ ಲಿಂಕ್ ಮಾಡಬೇಡಕ್ಕ ಪ್ಲೀಸ್. ಕಾರ್ತಿಕ್, ನಿನ್ನ ಫ್ರಸ್ಟ್ರೇಷನ್ ಏನು ಅಂತ ನನಗೆ ಅರ್ಥ ಆಗತ್ತೆ. ಆದರೆ ನಾನು ನಿನ್ನ ಅಕ್ಕನಾಗಿ ಹೇಳ್ತಾ ಇದ್ದೀನಿ, ಸತ್ಯ ನಡ್ಕೊಂಡಿದ್ದ ರೀತಿ ನನಗೊಂಚೂರು ಇಷ್ಟ ಆಗಲಿಲ್ಲ. ನೋಡು, ನೀನು ನನ್ನನ್ನು ಏನು ಬೇಕಾದರೂ ಬೈಕೋ, ಐ ಡೋಂಟ್ ಕೇರ್. ಬಟ್ ನನ್ನ ತಮ್ಮನ ಹತ್ರ ಯಾರಾದರೂ ಕೆಟ್ಟದಾಗಿ ನಡ್ಕೊಳ್ಳೋದು ನನಗೊಂಚೂರು ಇಷ್ಟ ಆಗಲ್ಲ. ನಾನು ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಅಂತ ನಾನು ಸುಮ್ಮನೆ ಇರೋದು. ಓಕೆ, ಇವಾಗ ಏನು ಹೇಳಕ್ಕೆ ಬರ್ತಾ ಇದೆಯಾ? ಕಾರ್ತಿಕ್, ನೀನು ನಿನ್ನ ಹೆಂಡ್ತಿನ ತುಂಬ ಮೆರೆಸ್ಬಿಟ್ಟೆ ಬಿಡು. ಅವಳು ಆಸೆ ಪಟ್ಲು ಅಂತ ಅಮ್ಮನ್ನು ಎದುರು ಹಾಕ್ಕೊಂಡು ಅವಳಿಗೆ ಓದಿಸ್ದೆ. ಆದರೆ ಅವಳು ನಿನಗೇನು ಮಾಡಿದ್ಲು? ಅಪ್ಪ ನಿನಗೆ ಉತ್ತರ್ ಕುಮಾರನ್ ಪೌರುಷ ಅಂದಾಗ ಅವ್ರ ಜೊತೆ ಸೇರಿಕೊಂಡು ನಗ್ತಾ ಇದ್ಲು. ಟ್ರೈನಿಂಗ್ ಸೆಂಟರ್ ಹತ್ರ ಸತ್ಯನ್ ಹುಡುಗರು ನೀನು ಅವಳ ಗಂಡ ಅನ್ನೋದನ್ನು ನೋಡಿದೆ ನನ್ನನ್ನು ಸೈಡಿಗೆ ಸರಿಸಿದ್ರು. ಅವಳು ಪೊಲೀಸ್ ಆಫೀಸರ್ ಆಗ್ತಾ ಇದ್ದಾಳೆ ಅನ್ನೋ ಖುಷಿಲಿ
ಎಲ್ರು ನಿನ್ನನ್ನು ಚೀಪ್ ಮಾಡ್ತಾ ಇದ್ದಾರೆ. ನಿನ್ನ ಒಬ್ಬ ಯೂಸ್ಲೆಸ್ ಫೆಲೋ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ನಿನ್ಗಿದೆಲ್ಲ ಬೇಕಿತ್ತೇನೋ? ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟಿರುತ್ತೋ ಅವ್ರನ್ನ ಅಷ್ಟರಲ್ಲೇ ಇಡಬೇಕು. ಅಕ್ಕ ಪ್ಲೀಸ್, ಸತ್ಯನ್ಗೆ ಯೋಗ್ಯತೆ ಇಲ್ಲ ಅಂತೆಲ್ಲ ಮಾತಾಡ್ಬೇಡ. ನೋಡಿದ್ಯಾ, ಇಷ್ಟೆಲ್ಲ ಆದ್ಮೇಲೂ ನೀನು ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ. ಆದ್ರೆ ಅವಳು ನಿನಗಷ್ಟೆಲ್ಲ ಅವಮಾನ ಆದ್ರೂ ಒಂದು ಮಾತಾದ್ರೂ ಹೇಳಿದ್ಲಾ? ಅವ್ರ ಜೊತೆ ಸೇರ್ಕೊಂಡು ಅವಳು ಎಂಜಾಯ್ ಮಾಡ್ತಾ ಇದ್ಲು. ನೋಡ್ತಾ ಇರು ಕಾರ್ತಿಕ್, ಒಂದಲ್ಲ ಒಂದಿನ ಅವಳು ನೀನು ಅವಳ ಗಂಡ ಅನ್ನೋದನ್ನು ಮರಿತಾಳೆ. ಆದ್ರೆ ಈ ಮಾತು ನಿನ್ಗೆ ಅರ್ಥ ಆಗ್ತಿಲ್ವಲ್ಲ ಅನ್ನೋದೇನೆ ನನಗೆ ತುಂಬಾ ಬೇಜಾರಾಗ್ತಿರೋದು. ಅಕ್ಕ, ನಿಜವಾಗ್ಲೂ ಸತ್ಯ ಇದನ್ನೆಲ್ಲ ಇಂಟೆನ್ಷನಲ್ಲಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದೆಯಾ? 100% ಕಾರ್ತಿಕ್. ಅವಳ ಇಂಟೆನ್ಷನ್ ಏನಿತ್ತು ಏನೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವಳು ನಿನ್ ಪರ ನಿಲ್ಬಹುದಾಗಿತ್ತಲ್ವಾ? ನನ್ನ ಗಂಡನ್ಗೆ ಅವಮಾನ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತಲ್ವಾ? ಅಕ್ಕ, ಸತ್ಯನ್ಗೆ ಇದೆಲ್ಲ ಹೊಳಿದೇ ಇರ್ಬೋದಲ್ವಾ? ರಿಯಲಿ ನಿನ್ ಹೆಂಡತಿನ ಅಷ್ಟೊಂದು ಅಡ್ಡಿ ಅನ್ಕೊಂಡಿದ್ಯಾ? ಅಕ್ಕ, ಅದು ಹಾಗಲ್ಲ. ಮತ್ತೆ ನಾನೇನಾದರೂ ಹೊಡೆದಿದ್ರೆ ಅದು ಸುದ್ದಿನೇ ಆಗ್ತಾ ಇರಲಿಲ್ಲ. ನಿನಗೆ ಹೆಲ್ಪ್ ಮಾಡಿದ್ದೀನಿ ನೋಡು. ಹೌದಪ್ಪ ಉತ್ತರ ಕುಮಾರ, ನಿನ್ನಿಂದಾಗಿನೇ ಸತ್ಯ ಫೇಮಸ್ ಆಗಿದ್ದು ಅಲ್ವಾ? ಹಾಗಿದ್ರೆ ಸತ್ಯ ನನಗಿಂತ ಸುಪೀರಿಯರ್ ಅಂತ ತೋರ್ಸಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳ? ಎಲ್ಲ ಗೊತ್ತಿದ್ದು ನನ್ಗೆ ಅವಮಾನ ಆದ್ರೂ ಪರವಾಗಿಲ್ಲ ಅಂತ ಸುಮ್ಮನಿದ್ದಾಳ? ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಸತ್ಯ ಈ ಥರ ಮಾಡಿರಲ್ಲ. ಮನೆಯವ್ರು ಈ ಥರ ಮಾತಾಡಿದ್ರು ನಿಜ. ಈ ಸಂಭ್ರಮದಲ್ಲೆಲ್ಲ ಅವಳಿಗೆ ಇದು ಗೊತ್ತಾಗಿಲ್ದಿರ್ಬೋದಷ್ಟೇ. ಅಂದ್ರೆ ಸಂಭ್ರಮದಲ್ಲಿ ಗಂಡನೇ ಮರ್ತ್ಬಿಟ್ಲಾ? ಹಾಗಲ್ಲ ಅಕ್ಕ, ಹೋಗ್ಲಿ ಬಿಡು. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆಗ್ದಿರೋದು ನಿನಗೆ. ದಡ್ಡನ್ ತರ ಆಡ್ಬೇಡ. ದಡ್ಡ ಗಿಡ ಅಂತಲ್ಲ ಹೇಳ್ಬೇಡ, ಚೆನ್ನಾಗಿರಲ್ಲ. ನೋಡಿದ್ಯಾ, ಬರೀ ನನ್ನ ಬಾಯಿ ಮಾತಲ್ಲಿ ಹೇಳಿದಕ್ಕೆ ನಿನಗೆ ಎಷ್ಟು ಕೋಪ ಬರ್ತಿದೆ ಅಂತ. ಆದ್ರೆ ನಿನ್ ಹೆಂಡತಿ ನನಗಷ್ಟೆಲ್ಲ ಅವಮಾನ ಮಾಡಿದ್ಲಲ್ಲ, ಅದು ನಿನಗೆ ಪರವಾಗಿಲ್ಲ ಅಲ್ವಾ? ಅಕ್ಕ ಪ್ಲೀಸ್ ನೋಡಕ್ಕ, ಮನೆಯವ್ರ ಹತ್ರ ಮಾತಾಡಿದ್ದು, ಹುಡುಗರ ಹತ್ರ ನಡ್ಕೊಂಡಿದ್ದು ನನಗೆ ಬೇಜಾರಾಯ್ತು ನಿಜ. ಆದ್ರೆ ಇದೆಲ್ಲ ಸತ್ಯನಿಂದ ಆಯ್ತು ಅನ್ನೋ ನಿನ್ ಮಾತನ್ನ ನಾನು ಒಪ್ಪಲ್ಲ. ನಿಜ ನಿನ್ ಕಣ್ಣು ಮುಂದೆನೆ ಇದೆ. ಅದನ್ನ ನೀನ್ ಡಿನೈ ಮಾಡಿದ ತಕ್ಷಣ ಅದು ಸುಳ್ಳು ಆಗ್ಬಿಡಲ್ಲ. ಸರಿ, ವಾಟ್ ಈಸ್ ಯುವರ್ ಇಂಟೆನ್ಷನ್? ಈ ತರ ನನ್ನ ಜೊತೆ ಮಾತಾಡೋದ್ರಿಂದ ನನ್ನ ಸತ್ಯ ಮಧ್ಯ ಬಿರುಕು ಬಿಡುತ್ತೆ ಅಂತನಾ? ಕಾರ್ತಿಕ್, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸತ್ಯ ಆ ಥರ ನಿನ್ ಜೊತೆ ನಡ್ಕೊಳ್ಳೋ ಹಾಗಿಲ್ಲ. ಅಕ್ಕ, ಮನೆಯವ್ರಿಗಾಗ್ಲಿ ಅಥವಾ ಸತ್ಯ ಅವ್ರ ಹುಡುಗರಿಗಾಗ್ಲಿ ನನ್ನ ಕೀಳಾಗಿ ನೋಡೋ ಉದ್ದೇಶ ಇರಲ್ಲ. ಸುಮ್ಮನೆ ಚಿಕ್ಕ ವಿಷಯನ ನೀನು ದೊಡ್ಡದು ಮಾಡಬೇಡ. ಸೊ ಆಲ್ ದಿಸ್ ಡಸಂಟ್ ಮ್ಯಾಟರ್ ಟು ಯು, ಇಸ್ ಇಟ್? ಖಂಡಿತವಾಗ್ಲೂ ಆಗಲ್ಲ. ಸತ್ಯ ನನ್ನ ಹೆಂಡತಿ, ಅವಳ ಬೆಳವಣಿಗೆ ನೋಡಿ ನಾನು ಖಂಡಿತವಾಗ್ಲೂ ಬದಲಾಗಕ್ಕಾಗಲ್ಲ ಅಕ್ಕ. ಇನ್ಫ್ಯಾಕ್ಟ್ ಸತ್ಯನ ಬೆಳವಣಿಗೆ ನೋಡಿ ಎಲ್ಲರಿಗಿಂತ ಜಾಸ್ತಿ ಹೆಮ್ಮೆ ಖುಷಿ ಆಗೋದು ನನಗೆ. ನೀನಿದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಹೋಗಿ ಮಲ್ಕೋ. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.